ನಮಸ್ಕಾರ ಸ್ನೇಹಿತರೆ. ಈ ಮಿಷನ್ನ ನೀವು ಎಲ್ಲಿ ತೊಗೊಂಡ್ರಿ ಮೇಡಮ್ ಅಂತ ಕಾಮೆಂಟ್ ಹಾಕಿದ್ರು ತುಂಬ ಜನ. ಅದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ನೀಡ್ತೇನೆ. ಈ ಮಿಷನನ್ನು ನಾವು ಸಿಂಧನೂರಿನಲ್ಲಿ ತಗೊಂಡಿದ್ದು. ಸುನೀತಾ ಎಂಟರ್ಪ್ರೈಸಸ್ ಅಂತ ಶಾಪ್ ಹೆಸರು. ಸುನೀತಾ ಎಂಟರ್ಪ್ರೈಸಸ್ ಅಂತ ಇದೆ. ಇದು ಸಿಂಧನೂರಿನಲ್ಲೇ ತಗೊಂಡಿದ್ದು. ಅವ್ರ ಹತ್ರ ಉಷಾ ಮಿಷನ್ ಸಿಗ್ತವೆ, ಮತ್ತು ಸಿಂಗರ್ ಮಿಷನು, HSW, ರಿಕೋಮಾ ಮತ್ತು ಬ್ರದರ್, ಈ ಥರ ಹಲವಾರು ಮಿಷನ್ಗಳು ಸಿಗ್ತವೆ. ಪಿಕೋ ಮಿಷನ್ನು, ಇನ್ನೂ ಹಲವಾರು ಜಾಕ್ ಮಿಷನ್ನು, ಈ ಥರ ಎಲ್ಲ ಮಿಷನ್ಗಳು ಸಿಗುತ್ತವೆ. ನೀವು ರೀಸನೇಬಲ್ ರೇಟಲ್ಲಿ ದೊರಕುತ್ತವೆ. ಆ ಶಾಪ್ನ ನೀವು ಒಂದು ಸಾರಿ ವಿಸಿಟ್ ಮಾಡ್ಬೋದು, ಇಲ್ಲ ಅವ್ರ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ಥರದ ಮಿಷನ್ಗಳು, ಎಂಬ್ರಾಯ್ಡ್ರಿ ಮಿಷನ್ ಆಗಲಿ ಮತ್ತು ಸೇವಿಂಗ್ ಮಿಷನ್ ಆಗಲಿ, ಎಲ್ಲ ಥರ ಮಿಷನ್ಗಳು ಸಿಗ್ತವೆ. ಇಲ್ಲಿದಾವೆ ನೋಡ್ರಿ. ಇದು ಅವ್ರು ಕೊಟ್ಟಿರುವಂತಹ ಬುಕ್. ಇದರಲ್ಲಿ ಎಂಬ್ರಾಯ್ಡ್ರಿಂಗ್ ಡಿಸೈನ್ ಇರ್ತವೆ. ಇವು ನಮಗೆ ಮಿಷನ್ ತೊಗೊಂಡಾಗ ನಮಗೆ 4 ಈ ಥರ ಬುಕ್ಲೆಟ್ಗಳನ್ನು ಕೊಟ್ಟಿದ್ರು ಅವರು. ಇದರಲ್ಲಿ ಡಿಸೈನ್ಸ್ಗಳನ್ನು ಕೊಟ್ಟಿರ್ತಾರೆ, ಎಂಬ್ರಾಯ್ಡ್ರಿಗೆ ಹಾಕುವಂತಹ ಡಿಸೈನ್ಸ್ಗಳನ್ನು. ಇವುಗಳನ್ನು ನಾವು ಕಸ್ಟಮರ್ಗೆ ವ್ಯಾಟ್ಸಪ್ನಲ್ಲಿ ಕಳಿಸ್ಬೇಕಾಗುತ್ತೆ. ಇದರ ಪ್ರೈಸನ್ನು ನಾವು ಡಿಸೈನ್ಸ್ ಟೈಮ್ ಎಷ್ಟು ಹಿಡಿಯುತ್ತೆ ಅಂತ ನೋಡಿ ನಾವು ಸೆಲೆಕ್ಟ್ ಮಾಡಿದ ಡಿಸೈನನ್ನು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಾವು ಅದನ್ನು ಕೌಂಟ್ ಮಾಡಿ ಕಸ್ಟಮರ್ಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬೋದು. ಈ HSW ಮಿಷನ್ನು ನೋಡಿ, ಇದು HSW ಮಿಷನ್ನು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಅದಕ್ಕೆ ನಾನು HSW ಮಿಷನನ್ನೇ ತೊಗೊಂಡ್ವಿ. ಈ ಹಲವಾರು ಕಂಪ್ನಿಯ ಮಿಷನ್ಗಳಿವೆ, ಆದರೆ ನನಗೆ HSW ಮಿಷನ್ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು HSW ಮಿಷನನ್ನೇ ತೊಗೊಂಡಿದ್ದೇನೆ. ಈ ಮಿಷನನ್ನು ನಾವು ಆನ್ ಮಾಡಬೇಕಂದ್ರೆ ನೋಡಿ, ಇಲ್ಲಿರುತ್ತಲ್ವ, ಈ ಥರ ನಾನು ಬಟನ್ ಹಾಕ್ತೀನಿ. ಹಾಕಿದ ನಂತರ ಇಲ್ಲಿ ನಮಗೆ ಇಲ್ಲಿ ಒಂದು ಬಟನ್ ಇರುತ್ತೆ, ಇದನ್ನು ನಾವು ಆನ್ ಮಾಡ್ಕೋಬೇಕು. ಆ ನಂತರ ಮಿಷನ್ನು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ಥ್ರೆಡ್ಸ್ಗಳನ್ನೆಲ್ಲ ಹಾಕಬೇಕಾಗುತ್ತೆ. ಈ ಥರ ಎಲ್ಲ ಥ್ರೆಡ್ಸ್ಗಳನ್ನು ಹಾಕಿ ನಂತರ ಇಲ್ಲಿ ಇದು ಥ್ರೆಡ್ಸ್ ಹೇಗೆ ಹಾಕಬೇಕಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಥರ ನಮಗೆ 12 ನೀಡಲ್ಸ್ಗಳಿರ್ತವೆ. ಅದರಲ್ಲಿ ನಮಗೆ ಎಷ್ಟು ಥ್ರೆಡ್ಗಳು ಸೆಲೆಕ್ಟ್ ಮಾಡಿರ್ತೀವಲ್ವ ನಾವು ಹಾಕೋಕ್ಕೆ, ಮಿನಿಮಮ್ ಅಂದರೆ 2 ರಿಂದ 3 ಕಲರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಆ ಥ್ರೆಡ್ಸ್ಗಳನ್ನು, ನಂಬರ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಥರ ನೋಡಿ, ಮಿಷನ್ ಆನ್ ಆದಾಗ ಈ ಥರ ಕಾಣುತ್ತೆ. ನಮಗೆ ಇಲ್ಲಿ ಹಲವಾರು ಡಿಸೈನ್ಸ್ಗಳನ್ನು ಕೊಟ್ಟಿರ್ತಾರೆ. ಈ ಥರ ಡಿಸೈನ್ಸ್ಗಳಿರ್ತವೆ. ಆ ಡಿಸೈನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಆ ಸೆಲೆಕ್ಟ್ ಮಾಡಿದ ನಂತರ ಆ ಟೈಮಿಂಗ್ಸ್ ಏನಿದೆ ಅದನ್ನು ತೋರಿಸುತ್ತೆ. ಈ ನಮ್ಮ ಮಿಷನ್ ತೊಗೊಂಡಿದ್ದೀವಲ್ವ, ಸುನೀತಾ ಎಂಟರ್ಪ್ರೈಸಸ್, ಇದರ ಓನರ್ ಬಂದು ಚೇತನ್ ಸರ್ ಅಂತ ಇದ್ದಾರೆ. ನೀವು ಚೇತನ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ಇನ್ನೂ ಹೆಚ್ಚಿನ ವೆರೈಟೀಸ್ ಮಿಷನ್ಗಳು ಬಂದಿವೆ. HSW 5G ಇತ್ತು ನಾವು ತೊಗೊಂಡಾಗ. ಈಗ ಟರ್ಬೋ, ಇದರಲ್ಲೇ ತುಂಬ ವೆರೈಟೀಸ್ಗಳಿದ್ದಾವೆ. ಅದರ ಅಮೌಂಟು ನಮಗೆ ಅಷ್ಟು ಗೊತ್ತಿಲ್ಲ. ಈ HSW ಮಷಿನ್ನು ನಾವು ತೊಗೊಂಡಾಗ ಈಗ 2 ವರ್ಷ ಮೇಲಾಯಿತು ಈ ಮಿಷನ್ ತೊಗೊಂಡು. ಆಗ ನಾವು 4,25,000 ಕೊಟ್ಟು ಈ ಮಿಷನನ್ನು ತೊಗೊಂಡಿದ್ವಿ. ಈಗ ಅಮೌಂಟು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ಇದರಲ್ಲೇ ತುಂಬ ವೆರೈಟೀಸ್ಗಳು ಬಂದಿವೆ. ಅವುಗಳ ಅಮೌಂಟನ್ನು ನೀವು ವಿಚಾರಿಸ್ಬೋದು. ಈ ಸಿಂಧನೂರಿನಲ್ಲೇ ನಾವು ಯಾಕೆ ಮಿಷನ್ ತೊಗೊಂಡ್ವಿ ಅಂದರೆ, ನಮ್ಮದು ಸಿಂಧನೂರು ಆಗಿರೋದ್ರಿಂದ ಇಲ್ಲಿ ನಮಗೆ ಸರ್ವಿಸಿಂಗು ಚೆನ್ನಾಗಿ ಸಿಗುತ್ತೆ. ಬೇರೆ ಕಡೆಯಿಂದ ಮಿಷನ್ ತಂದರೆ ಸರ್ವಿಸಿಂಗು ಬರೋಕ್ಕೆ ಅವರು ಅಲ್ಲಿಂದ ಬಂದು ಸರ್ವಿಸ್ ಮಾಡಿಕೊಡೋಕ್ಕೆ 2 ರಿಂದ 3 ದಿನ ಆಗ್ಬೋದು. ಆದರೆ ನಮಗೆ ನಮ್ಮ ಸಿಂಧನೂರಿನಲ್ಲಿನೇ ಮಿಷನ್ ತೊಗೊಂಡಿರೋದ್ರಿಂದ ನಾವು ಏನಾದರೂ ಪ್ರಾಬ್ಲಮ್ಸ್ ಆದರೆ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು. ಏನಾದರೂ ಪ್ರಾಬ್ಲಮ್ಸ್ ಆದರೆ ತಕ್ಷಣ 1 ರಿಂದ 2 ತಾಸಿನಲ್ಲಿ ಬಂದು ಅವರು ಮಾಡಿಕೊಡ್ತಾರೆ. ನಿಜವಾಗೂ ಹೇಳಬೇಕಂದ್ರೆ ನಾನು ಈ ಮಿಷನ್ ತೊಗೊಂಡಿಂದ ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ. ಒಂದು ಸಾರಿ ಏನೋ ಥ್ರೆಡ್ಸನ್ನು ಕಟ್ ಮಾಡುವ ಮಿಷನ್, ಇದು ಕತ್ರಿ ಇರುತ್ತಲ್ವ, ಅದು ಸ್ವಲ್ಪ
ಮೇಲಕ್ಕೆ ಬಂದೋ ಥರ ಆಗಿತ್ತು. ಅದನ್ನೇ ಒಂದೇ ಪ್ರಾಬ್ಲಮ್ ಬಂದಿರೋದು ನನಗೆ ಈ 2 ವರ್ಷದಲ್ಲಿ. ನಾನು ಕಂಡಂತೆ ಈ ಮಿಷನ್ನಲ್ಲಿ ಪ್ರಾಬ್ಲಮ್ಸು ಅಷ್ಟೊಂದು ಬರೋದಿಲ್ಲ. ಏನೋ ಬಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅದನ್ನು ನಾವು ವಿಡಿಯೋ ಕಾಲ್ನಲ್ಲಿ ಸಾಲ್ವ್ ಮಾಡ್ತಾರೆ. ಇದಕ್ಕೆ ನಾವು ಚೆನ್ನಾಗಿ ಆಯಿಲ್ ಬಿಡಬೇಕಾಗುತ್ತೆ, ಮತ್ತು ಇದಕ್ಕೆ ಗ್ರೀಸ್ ಹಚ್ಚಬೇಕಾಗುತ್ತೆ. ಅವರು ಹೇಳಿಕೊಟ್ಟಿರ್ತಾರೆ ಯಾವ ಕಡೆ ನೀವು ಆಯಿಲ್ ಬಿಡಬೇಕು, ಎಷ್ಟು ದಿನಕ್ಕೊಮ್ಮೆ ಗ್ರೀಸ್ ಹಚ್ಚಬೇಕು ಅಂತ ನಮಗೆ ಡೆಮೋ ಸೆಕ್ಷನ್ನಲ್ಲಿ ಹೇಳಿಕೊಟ್ಟಿರ್ತಾರೆ. ಅದರ ಪ್ರಕಾರ ನೀವು ಮಿಷನನ್ನು ತುಂಬ ನೀಟಾಗಿ ಇಟ್ಕೋಬೇಕಾಗುತ್ತೆ, ಧೂಳು ಬೀಳದಂತೆ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿ, ನಮ್ಮ ಮಿಷನ್ ರೂಮ್ನಲ್ಲಿ ಯಾವುದೇ ಕಿಟಕಿಗಳನ್ನು ನಾವು ಮಾಡಿಸಿಲ್ಲ. ಈ ಮಿಷನ್ಗೆ ಧೂಳು ಬರದಂತೆ ನೋಡ್ಕೊಳ್ಳೋದು ತುಂಬ ಮುಖ್ಯ. ಯಾವುದೇ ಎಂಬ್ರಾಯ್ಡ್ರಿ ಮಿಷನ್ ಆಗಲಿ ಧೂಳುಗಳು ಬಂದರೆ ಅವು ತುಂಬ ಕೆಟ್ಟೋಗೋ ಚಾನ್ಸಸ್ ಇರುತ್ತವೆ. ಅದಕ್ಕೆ ನಮ್ಮ ಮನೆಯವರು ಈ ಮಿಷನ್ ರೂಮ್ಗೆ ಕಿಟಕಿಗಳನ್ನು ಮಾಡಿಸಿಲ್ಲ. ಕಿಟಕಿ ಇದ್ದರೆ ತುಂಬ ಧೂಳು ಬಂದು ಮಿಷನ್ನು ಬೇಗನೆ ರಿಪೇರಿಗೆ ಬರುತ್ತವೆ. ಅದಕ್ಕೆ ನಾವು ಮಿಷನನ್ನು ದಿನಾಲೂ ಕ್ಲೀನ್ ಮಾಡಬೇಕಾಗತ್ತೆ. ನಿಮಗೆ ಆಗಲ್ಲ ಅಂದರೆ 2 ದಿನಕ್ಕೊಮ್ಮೆ ಆದರೂ ಮಿಷನ್ನ ನೀಟಾಗಿ ಒರೆಸಿ ಆಯಿಲ್ ಬಿಟ್ಟು ಒಳಗಡೆ ಇರೋ ಡಸ್ಟನ್ನೆಲ್ಲ ಕ್ಲೀನ್ ಮಾಡಿ ನಾವು ಮಿಷನ್ಗೆ ನೀಟಾಗಿ ಇಟ್ಕೋಬೇಕಾಗತ್ತೆ. ಮತ್ತು ಥ್ರೆಡ್ಸ್ಗಳನ್ನು ಸಹ ನಾವು ಚೆನ್ನಾಗಿ ಧೂಳು ಬರದಂತೆ ಇಟ್ಕೊಂಡ್ರೆ ಈ ಮಿಷನ್ನು ತುಂಬ ದಿನ ಬಾಳಿಕೆ ಬರುತ್ತೆ. ಆರ್ಥಿಕವಾಗಿ ಮಹಿಳೆಯರು ಸ್ವಾವಲಂಬಿ ಆಗಬೇಕಂತ ಪ್ರತಿಯೊಬ್ಬ ಮಹಿಳೆಯಲ್ಲೂ ಕನಸಿರುತ್ತೆ. ಆ ಕನಸನ್ನು ನನಸು ಮಾಡಬೇಕಂದ್ರೆ ನಾವು ಯಾವುದಾದ್ರೂ ನಮಗೆ ಇಷ್ಟವಾದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು. ನನಗೆ ಈ ಮಿಷನ್ನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಒಂದು ಕಡೆ ನಾವು ಬ್ಲೌಸ್ಗೆ ಸ್ಟಿಚಿಂಗ್ ಬರ್ತಾ ಇತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಮಾಡ್ತಾ ಇರಲಿಲ್ಲ. ಬೇರೆಯವ್ರಿಗೆ ಕೊಡೋಕೆ ಹೋದಾಗ ಅವರ ಶಾಪ್ನಲ್ಲಿ ನಾನು ಮೊದಲು 550 ಮಿಷನ್ 450 550 ಮಿಷನ್ ಬರ್ತಾವಲ್ವ, ಆ ಥರ ಮಿಷನನ್ನು ನೋಡಿದ್ದೆ. ಮೊದಲು ನಾವು ಆ ಮಿಷನನ್ನು ತೊಗೊಂಡು 2 ವರ್ಷದ ನಂತರ ನಾವು ಈ HSW ಮಿಷನನ್ನು ತೊಗೊಂಡ್ವಿ. ತುಂಬ ಕಸ್ಟಮರು ನಮಗೆ ಪರಿಚಯ ಇರೋದ್ರಿಂದ ನಮಗೆ ಯಾವಾಗಲೂ ಈ ಮಿಷನ್ ತೊಗೋಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಾವು ಈ HSW ಮಿಷನನ್ನು ಲೋನ್ ಮಾಡಿ ತೊಗೊಂಡಿದ್ದೇವೆ. ಮಹಿಳೆಯರಿಗೆ ಹಲವಾರು ಬ್ಯಾಂಕ್ಗಳು ಲೋನ್ ಕೊಡ್ತವೆ, ನೀವು ವಿಚಾರಿಸ್ಬೋದು. ನಾವು ಗೋಲ್ಡ್ ಲೋನನ್ನು ಮಾಡಿ ಈ ಮಿಷನನ್ನು ತೊಗೊಂಡ್ವಿ. ನಿಮಗೆ ಅಮೌಂಟ್ ಇದ್ದರೆ ನೆಟ್ ಕ್ಯಾಶ್ ಕೊಟ್ಟೆ ತೊಗೋಬೋದು. ಅವರಲ್ಲಿ ಹಿಂಗೆ ಮಂತ್ಲಿ ಕಟ್ತಾರಲ್ವ, ಆ ಥರ ಫೆಸಿಲಿಟೀಸ್ ಇಲ್ಲ ಸುನೀತಾ ಎಂಟರ್ಪ್ರೈಸಸ್ನಲ್ಲಿ. ಒಟ್ಟಿನಲ್ಲಿ ನಾವು ಫುಲ್ ಅಮೌಂಟನ್ನೇ ಕೊಟ್ಟು ತೊಗೋಬೇಕಾಗುತ್ತೆ. ತುಂಬ ಬೇಡಿಕೆ ಈ ಮಿಷನ್ಗೆ ಇರೋದ್ರಿಂದ ಅವ್ರ ಕಡೆ ದಿನಾಲೇ ತುಂಬ ಮಿಷನ್ಗಳು ಸೇಲ್ ಆಗ್ತಾ ಇರ್ತವೆ. ಮತ್ತು ಕರ್ನಾಟಕ, ಆಂಧ್ರ, ಇನ್ನೂ ಹಲವಾರು ಭಾಗಗಳಿಗೆ ಅವರು ಎಲ್ಲ ರೀತಿಯ ಮಿಷನ್ಗಳನ್ನು ಸೇಲ್ ಮಾಡ್ತಾರೆ. ಸರ್ವಿಸಿಂಗ್ ಸಹ ತುಂಬ ಚೆನ್ನಾಗಿದೆ. ಚೇತನ್ ಸರ್ ಅವ್ರಿಗೆ ಒಂದು ಕಾಲ್ ಮಾಡಿದರೆ ತಕ್ಷಣವೇ ರಿಸೀವ್ ಮಾಡಿ, ಏನು ಮೇಡಮ್, ಏನು ಪ್ರಾಬ್ಲಮ್ ಆಗಿದೆ, ಏನು ಎಲ್ಲ ವಿಚಾರಿಸ್ತಾರೆ. ನಿಜವಾಗಿಯೂ ಹೇಳ್ಬೇಕಂದ್ರೆ ಅವರು ಮಿಷನ್ ಸರ್ವಿಸಿಂಗಿಗೆ ತುಂಬ ಹೆಸರಾಗಿದ್ದಾರೆ. ಮಿಷನ್ ಬರೀ ಕೊಟ್ಟು ಸುಮ್ಮನೆ ಆಗೋದಿಲ್ಲ, ಪ್ರತಿಯೊಂದನ್ನು ಅವರು ಗಮನಿಸ್ತಾ ಇರ್ತಾರೆ. ಕಸ್ಟಮರ್ನ ನಿಜವಾಗಿ ಅವರು ನಮಗೆ ದೇವರ ರೂಪದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಥರ ನಮಗೆ ಒಳ್ಳೆಯವರು ಚೇತನ್ ಸರ್ ಅವರು ತುಂಬ ಈ ಮಿಷನ್ ಬಗ್ಗೆ ಎಲ್ಲ ಮಾಹಿತಿ, ಏನಾದರೂ ಪ್ರಾಬ್ಲಮ್ ಆದ ತಕ್ಷಣವೇ ಅದನ್ನು ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡಿ ಕೊಡ್ತಾರೆ. ಅಮೌಂಟ್ ಸಹ ರೀಸನೇಬಲ್ ಇದೆ. ಆ ಮಹಿಳೆಯರಿಗೆ ಅವರಿಂದ ಮಿಷನ್ಗಳನ್ನು ತೊಗೊಂಡು ಹಲವಾರು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ನಿಮಗೆ ಯಾರಿಗಾದರೂ ಮಿಷನ್ ಬೇಕಾದರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಆ ಮಿಷನ್ ತೊಗೊಂಡಾಗ ನಮಗೆ ಸ್ವಲ್ಪ ಥ್ರೆಡ್ಸ್ಗಳನ್ನು ಕೊಡ್ತಾರೆ, ಮತ್ತು ಟೂಲ್ ಬಾಕ್ಸ್ ಕೊಡ್ತಾರೆ. ಇವುಗಳನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ಮಿಷನ್ ಪ್ರೈಸು ಅವನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಷ್ಟಿದೆ ಅಂತ ನನಗೂ ಈಗಿನ ಅಮೌಂಟ್ ಗೊತ್ತಿಲ್ಲ. ನೀವು ಅವರನ್ನು ಕಾಲ್ ಮಾಡಿ ತಿಳ್ಕೊಬೋದು. ಸಿಂಧನೂರಿನಲ್ಲೇ ಮಿಷನ್ನು ತಗೊಂಡು ಹಲವಾರು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ನಮ್ಮ ಸಿಂಧನೂರು ಎಂಬ್ರಾಯ್ಡ್ರಿ ಮಿಷನ್ಗಳಿಗೆ ತುಂಬಾ ಫೇಮಸ್ ಆಗಿದೆ. ಇಲ್ಲಿ ತುಂಬ ಜನ ಅವ್ರಿಗೆ ಶಾಪ್ಗೆ ಬಂದು ವಿಸಿಟ್ ಮಾಡ್ತಾನೆ ಇರ್ತಾರೆ ಪ್ರತಿನಿತ್ಯ. ಅವರು ಅಷ್ಟು ಬ್ಯುಸಿ ಇದ್ರೂ ಸಹ ಚೆನ್ನಾಗಿ ಸರ್ವಿಸಿಂಗು ಕೊಡ್ತಾರೆ. ನೀವು ಒಂದು ಸಲ ಕಾಲ್ ಮಾಡಿ ತಿಳ್ಕೊಬೋದು. ಈ ಥರ ನಮಗೆ ಬುಕ್ಲೆಟು ಕೊಟ್ಟಿರ್ತಾರೆ. ಇವು ಮತ್ತು ಇಲ್ಲಿ ನಮಗೆ ಬುಕ್ಕುಗಳಿಗೆ ಸೆಟ್ ಸಿ, ಸೆಟ್ ಎ, ಈ ಥರ ನಮ್ಮ ಬುಕ್ಕುಗಳ ನೇಮ್ಗಳಿರ್ತವೆ.
ಈ ಪೆನ್ ಡ್ರೈವ್ನಲ್ಲಿ ನಮಗೆ ಡಿಸೈನ್ಸನ್ನು ಹಾಕಿರ್ತಾರೆ. ನಾವು ವಾಟ್ಸಪ್ ಮುಖಾಂತರ ನಾವು ಫೋಟೋಗಳನ್ನು ನಾವು ಕಸ್ಟಮರ್ಗೆ ಕಳಿಸಿ ಈ ಥರ ನಾವು ಟೈಮನ್ನು ನೋಡಿ ಸೆಲೆಕ್ಟ್ ಮಾಡಿ ನಾವು ಹಾಕಬೇಕಾಗತ್ತೆ. ನಮಗೆ ಈ ಮಿಷನ್ನು ಎನಿ ಟೈಮು ವರ್ಕ್ ಇರ್ತವೆ. ಇದು ಸೀಸನ್ನಲ್ಲಿ ಅಷ್ಟೇ ಇಲ್ಲ, ಸ್ವಲ್ಪ ಆಷಾಢ ಟೈಮ್ನಲ್ಲಿ ವರ್ಕ್ಗಳು ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಉಳಿದಂತೆ ಎಲ್ಲ ದಿನಗಳಲ್ಲಿ ವರ್ಕ್ಗಳು ಜಾಸ್ತಿ ಇರ್ತವೆ. ನಾವು ಆಷಾಢ ಟೈಮ್ನಲ್ಲಿ ವರ್ಕ್ಗಳು ಕಡಿಮೆ ಇದ್ದಾಗ ನಾವು ಸ್ವಲ್ಪ ಆಫರ್ಗಳನ್ನು ಇಟ್ಟು ನಾವು ಈ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ದಿನ ಅಂತೂ ವರ್ಕ್ಗಳು ನಮಗೆ ಯಾವಾಗಲೂ ಇರ್ತವೆ. ಮತ್ತು ಸೀಸನ್ ಟೈಮ್ನಲ್ಲಂತೂ ತುಂಬ ಹೆವಿ ಇರುತ್ತೆ. ಒಂದು ದಿನಕ್ಕೆ 5-6 ಹಾಕುವಷ್ಟು ಆರ್ಡರ್ಗಳು ಬರ್ತವೆ. ನಾವು ಇದನ್ನು ಸೆಟ್ ಮಾಡಿ ಸಹ ನಾವು ಮನೆ ಕೆಲಸವನ್ನು ಮಾಡ್ತಾ ಈ ಮಿಷನ್ನಲ್ಲಿ ವರ್ಕನ್ನು ಸೆಟ್ ಮಾಡೋಕ್ಕಿಟ್ಟು ನಾವು ಮನೆ ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ಮಹಿಳೆಯರಿಗೆ ಈ ಮಿಷನ್ನು ತುಂಬಾ ಹೆಲ್ಪ್ ಆಗುತ್ತೆ ಈ ಮಿಷನ್. ಮತ್ತು ಇದ್ರ ಜೊತೆಗೆ ನಾವು ಟೈಲರಿಂಗನ್ನು ಸಹ ಮಾಡ್ಬೋದು. ಆ ಕಡೆ ಫ್ರೇಮ್ಗೆ ಸೆಟ್ ಮಾಡಿಟ್ಟು ನಾವು ಟೈಲರಿಂಗನ್ನು ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ನಾವು ಇನ್ನೂ ಇನ್ಕಮನ್ನು ಹೆಚ್ಚಿಸ್ಬೇಕಂದ್ರೆ ಕುಚ್ಚು ಹಾಕೋ ನಮಗೆ ಟೈಮ್ ಇರಲ್ಲ ಅಲ್ವಾ, ಕುಚ್ಚು ಹಾಕೋಕ್ಕೆ ಬೇರೆಯವ್ರಿಗೆ ಕೊಟ್ಟು ಅದರಿಂದನೂ ಸಹ ಕಮಿಷನ್ ಬರುತ್ತೆ. ಮತ್ತು ಜಿಗ್ ಜಾಗು ಪೀಕೋ ಫಾಲ್ ಮಾಡಿ ನಾವು ಬೋಟಿಕ್ಕನ್ನು ಸಹ ನಡೆಸ್ಬೋದು. ತುಂಬ ಮಹಿಳೆಯರು ಈ ಥರ ಮಿಷನ್ಗಳನ್ನು ಇಟ್ಕೊಂಡು ಬೋಟಿಕ್ ನಡೆಸ್ತಾ ಸ್ವಾವಲಂಬಿಯಾಗಿದ್ದಾರೆ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋಕ್ಕೆ ಈ ಮಿಷನ್ನು ತುಂಬಾ ಒಂದು ಲಕ್ಷ್ಮಿಯ ಸ್ವರೂಪ, ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು. ಒಂದ್ಸರಿ ಇನ್ವೆಸ್ಟ್ ಮಾಡಿದರೆ ನಾವು ನಿರಂತರವಾಗಿ ಆದಾಯವನ್ನು ಈ ಮಿಷನ್ನಿಂದ ಪಡಿಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೀಡ್ತೀವಿ. ಈ ಮಿಷನ್ ಬಗ್ಗೆ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿ. ನಮಗೆ ಯಾವ ಥರ ವಿಡಿಯೋ ಈ ಮಿಷನ್ ಬಗ್ಗೆ ಮಾಡಬೇಕಂತ ಕಾಮೆಂಟ್ ಮಾಡಿರಿ. ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.